ನಾನು ಜಲಗಾರ ಅಂತ ಒಂದು ನಾಟಕ ಮಾಡಿಸಿದ್ದೆ ಕುವೆಂಪು ಅವ್ರದ್ದು. ಅದರಲ್ಲಿ ಕುವೆಂಪು ಅವ್ರದ್ದೊಂದು ಲೈನ್ ಬರುತ್ತೆ, ಈ ಹಾಡಿಗೋದಕ್ಕೂ ಏನು ಸಂಬಂಧ ಅಂತ ಹೇಳ್ತೀವಿ. ಈ ಮಾದೇವನ ಗೀತೆ ಮುಖಾಂತರ ಶುರುವಾಗುವಂಥ ಈ ಹಾಡು, ನಾನು ಪ್ರಕೃತಿಯನ್ನು ಜಾಸ್ತಿ ನಂಬುವಂಥ ಹುಡುಗ. ಪ್ರಕೃತಿಗೂ ದೇವ್ರಿಗೂ ವ್ಯತ್ಯಾಸ ಇಲ್ಲ. ನೀರು, ಗಾಳಿ, ಜಲ ಎಲ್ಲ ವಿಭಾಗಗಳಲ್ಲೂ ಎಲ್ಲ ವಸ್ತುಗಳಲ್ಲೂ ದೇವರಿದ್ದಾನೆ ಅಂತ ತಿಳಿದವರು ಹೇಳ್ತಾರೆ, ಮತ್ತು ನಾವು ಅದನ್ನು ಕಂಡುಕೊಂಡಿದ್ದೀವಿ. ಅಂಡ್ ಕುವೆಂಪು ಅವರ ವಿಶೇಷವಾದ ಜಲಗಾರ ನಾಟಕದ ಒಬ್ಬ ಜಲಗಾರ ಕಸ ಗುಡಿಸ್ತಾ ಇರಬೇಕಾದ್ರೆ ಇನ್ನೊಬ್ಬ ಹಾದು ಹೋಗ್ತಾ ಇರಬೇಕಾದ್ರೆ, ಎಲ್ಲಿಗೆ ಹೋಗ್ತಾ ಇದೆಯಪ್ಪ? ನಾನು ಶಿವಗುಡಿಗೆ ಹೋಗ್ತಾ ಇದ್ದೀನಿ. ಆ ಶಿವಗುಡಿಗೆ ಹೋಗಿ ಬರ್ತಾ ಇರಬೇಕಾದ್ರೆ ಅವನು ಹೋಗಿದ್ದ ಶಿವನ್ ನೋಡ್ದ, ಕಣ್ ತುಂಬ್ಕೊಂಡ್ಯಾ ಅಂತ ಕೇಳ್ತಾನೆ ಜಲಗಾರ. ಆಗ ಅವನು ಹೇಳ್ತಾನೆ, ಹೌದು ನೋಡಿದೆ, ಕಣ್ ತುಂಬ್ಕೊಂಡೆ, ಖುಷಿ ಆಯ್ತು, ಸಂತೋಷ ಆಯ್ತು, ನನಗೆ ಬಹಳ ತೃಪ್ತಿ ಆಯ್ತು. ಹೇಗಿದ್ದಾನೆ ನಿನ್ನ ಶಿವ ಅಂತ ಕೇಳಕ್ ಶುರು ಮಾಡ್ತಾನೆ. ಆ ಕೇಳ್ತಾ ಕೇಳ್ತಾ ಇವನು ಹೇಳ್ತಾನೆ, ನನಗೆ ಆ ಅವಕಾಶ ಇಲ್ಲ, ಶಿವಗುಡಿ ಒಳಗಡೆ ನನ್ನನ್ನು ಸೇರಿಸಲ್ಲ, ಹಾಗಾಗಿ ನಮ್ಮಂಥವ್ರಿಗಲ್ಲ ಅವಕಾಶ ಇಲ್ಲ ಅಂತ. ಆಗ ಹೇಳ್ತಾನೆ ಎದುರಾಳಿ ಶಿವ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಶಿವ ಹೇಳ್ತಾನೆ, ಈ ಜಗತ್ತನ್ನ ಕೊಳೆಯನ್ನ ತೊಳೆಯೋನ್ ನೀನು, ಈ ಜಗತ್ತನ್ನೇ ಕ್ಲೀನ್ ಮಾಡೋನ್ ನೀನು, ನೀನೇ ಶಿವ. ಶಿವಗುಡಿಗೆ ನೀನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ನಿನ್ನಲ್ಲೇ ಶಿವ ಇದ್ದಾನೆ, ನೀನೇ ಶಿವ, ನೀನೇ ಈ ಜಗತ್ತನ್ನ ಕ್ಲೀನ್ ಮಾಡೋನು, ನಾನೇ ಶಿವ, ನೀನೇ ಶಿವ, ಈ ಪ್ರಕೃತಿಯೇ ಶಿವ ಅಂತ ಹೇಳ್ತಾನೆ. ಅದನ್ನೇ ಆಧರಿಸಿ ನಾ ಈ ಹಾಡಿನ ಸಾಲುಗಳನ್ನ ಬರೆದಿರೋದು. ಆ ಬರಿಬೇಕಾದ್ರೆ ನಾನು ಕುವೆಂಪು ಅವ್ರದ್ದು ಒಂದು ಸಾಲನ್ನ ಸೇರಿಸ್ಕೊಂಡೆ. ರಾಗಿ ಬೀಸು ಕಲ್ಲು ನೀನೆ, ಬೀಸು ಗಾಳಿಸದ್ದು ನೀನೆ ಅಂತ ಹೇಳ್ಬೇಕಾದ್ರೆ ಜಗದ ಜಲಗಾರನು ನೀನೆ ಅಂತ ಬರೆದಿದ್ದೀನಿ. ಅಂದ್ರೆ ಜಗದ ಜಲಗಾರ ಯಾರು? ಒಟ್ಟಾರೆಯಾಗಿ ಈ ಜಗತ್ತನ್ನ ಕ್ಲೀನ್ ಮಾಡೋನು ಯಾರು? ನಾವು ಮಲಗಿದ್ದಾಗ ಬೆಳಿಗ್ಗೆ ಎದ್ದು ನಾವು ಆಚೆಗೆ ಬರೋ ಅಷ್ಟರಲ್ಲಿ ಇಡೀ ಜಗತ್ತು ಕ್ಲೀನ್ ಆಗಿರುತ್ತೆ, ನಾವೆಲ್ಲ ಮಲಗಿರ್ತೀವಿ, ಆದ್ರೆ ಇಡೀ ಜಗತ್ತನ್ನು ನಮ್ಗೆ ಗೊತ್ತಿಲ್ದಂಗೆ ಕ್ಲೀನ್ ಮಾಡಿರ್ತಾರೆ. ಅವರೇ ನಮ್ಮ ಇಡೀ ಸ್ವಚ್ಛತೆಯನ್ನ ಕಾಪಾಡ್ತಾ ಇರುವಂತ ಬೆಂಗಳೂರಿನ ಪೌರ ಕಾರ್ಮಿಕರು. ಅವರ ಕೈಯಲ್ಲಿ ಈ ಹಾಡು ಬಿಡುಗಡೆ ಆದ್ರೆ ಅದಕ್ಕೊಂದು ಅರ್ಥಪೂರ್ಣ ಇರುತ್ತೆ. ಅದಕ್ಕೊಂದು ಏನೋ, ನನಗೆ ಅವರು ಸ್ಟಾರ್ಗಳು, ಯಾವಾಗಲೂ ಅವರೇ ನನ್ನ ಸ್ಟಾರ್ಗಳು. ಕಾರ್ಮಿಕರೇನಿದಾರಲ್ಲ ಅವರೇ ನನ್ನ ಸ್ಟಾರ್ಗಳು. ಹೋಟೆಲ್ ಸರ್ವಿಸ್ ಮಾಡೋರು ಆಗ್ಬೋದು, ಇನ್ನೊಂದು ಕಡೆ ಆಗ್ಬೋದು, ಒಂದು ಬಸ್ ಕಂಡಕ್ಟರ್ ಆಗ್ಬೋದು, ಒಬ್ಬ ಡ್ರೈವರ್ ಆಗ್ಬೋದು, ಲಕ್ಷಾಂತರ ಜನ ಇದ್ದಾರೆ, ಅವರೇ ನನ್ನ ಸ್ಟಾರ್ಗಳು. ಹಾಗಾಗಿ ಈ ಹಾಡನ್ನ ಅವ್ರ ಕೈಲೇ ಬಿಡುಗಡೆ ಮಾಡಿಸ್ಬೇಕು ಅಂತ ನಮ್ಮ ಇಡೀ ತಂಡಕ್ಕೆ ಹೇಳಿದಾಗ ಎಲ್ಲರೂ ತುಂಬಾ ಖುಷಿಯಾಗಿ, ಎಸ್ ಅಫ್ಕೋರ್ಸ್ ಅವ್ರು ಮಾಡಿದ್ರೆ ಈಗ ಈ ಹಾಡಿಗೆ ಒಂದು ಅರ್ಥ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಹಾಡನ್ನ ನನ್ನ ಹಿರಿಯರಾದಂಥ ನಮ್ಮ ಮನೆ ಮುಂದೆನೆ ದಿನ ಬೆಳಿಗ್ಗೆ ಎದ್ದು ನನಗೆ ಕಾಣುವಂಥ ನಮ್ಮ ಧನಲಕ್ಷ್ಮಿಯವರಾಗ್ಬೋದು, ಶಾಂತಕ್ಕ ಆಗ್ಬೋದು, ಇಲ್ಲಿ ಬಂದಿರುವಂಥ ಇವರೆಲ್ಲರೂ ನಮ್ಮ ಮನೆ ಮುಂದ್ಗಡೆನೆ ನನ್ನ ಕಣ್ಣೆದುರುಗಡೆ ಸಿಗುವಂಥವ್ರು. ಅವ್ರ ಕೈಯಲ್ಲಿ ಮಾಡಿಸಿದ್ರೆ ಬಹುಶಃ ನನ್ನ ಜನ್ಮ ಸಾರ್ಥಕ ಆಗುತ್ತೆ ಅಂತ ನನಗನ್ಸುತ್ತೆ. ಅಷ್ಟೇ ಈ ವಿಷಯ. ಥ್ಯಾಂಕ್ ಯು. ಸತೀಶ್ ಸರ್, ನಿಮ್ಮ ಹೃದಯ ಶ್ರೀಮಂತಿಕೆಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅವ್ರು ಹೇಳಿದ ಮಾತು ನಿಜ. ದಿನ ಬೆಳಗಾದ್ರೆ ನಾವು ಸ್ವಚ್ಛವಾದಂತಹ ಗಾಳಿಯನ್ನ ಇಲ್ಲಿ ಸ್ವೀಕರಿಸ್ತೀವಿ, ನಾವು ಅದನ್ನ ಆಕ್ಸಿಜನ್ ತರ ನಾವು ತಗೋತೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸುತ್ತಮುತ್ತ ಅದನ್ನ ನಮ್ಮ ಜಾಗಗಳನ್ನ ಅಷ್ಟು ಶುದ್ಧವಾಗಿಡುವಂತ ಈ BBMP ಪೌರ ಕಾರ್ಮಿಕರು. ಸೊ ಇವತ್ತು ಹೆಮ್ಮೆಯ ಚಪ್ಪಾಳೆಯೊಂದಿಗೆ ಬಹಳ ಗರ್ವದಿಂದ ಈ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ BBMPಯ ಪೌರ ಕಾರ್ಮಿಕರಾದಂತಹ ಸರಸ್ವತಿ ಅಮ್ಮ ಅವರು, ಧನಲಕ್ಷ್ಮಿ ಅಮ್ಮ, ವಿಜಯ ಅಮ್ಮ ಅವರು, ಗೋಪಾಲ ಅವರು ಹಾಗೂ ರಾಚಯ್ಯ ಅವರನ್ನ ಪ್ಲೀಸ್. ಇವತ್ತಿನ ಏಳೋ ಮಾದೇವ ಹಾಡು ಶಿವನ ಸನ್ನಿಧಾನದಲ್ಲಿ ನಮ್ಮ BBMPಯ ಪೌರ ಕಾರ್ಮಿಕರು ಇದಕ್ಕೆ ಚಾಲನೆಯನ್ನ ಕೊಡ್ತಾರೆ. ಇದು ತುಂಬಾನೇ ವಿಶೇಷ. ಮಾತಾಡ್ಬೇಕಾದ್ರೆ ಶಿವನನ್ನ ವರ್ಣಿಸ್ತಾ ಇದ್ರು ಸತೀಶ್ ಸರ್ ಅವರು. ನಿಜವಾದ ಮಾತು, ಹೇಗೆ ವಿಷವನ್ನ ಕಂಠದಲ್ಲಿ ಶಿವ ಇಟ್ಕೊಂಡು ನಮಗಾಗಿ ಅಮೃತವನ್ನ, ಸುಂದರವಾದಂತಹ ಈ ಒಂದು ಲೋಕವನ್ನ ಕೊಡ್ತಾನೋ, ಹಾಗೆ ಅಷ್ಟು ವಿಷವನ್ನ ಇವ್ರು ಸೇವಿಸಿ ನಮಗಾಗಿ ಒಳ್ಳೆ ಪರಿಸರವನ್ನ ಕೊಡ್ತಾ ಇದ್ದಾರೆ. ಇವತ್ತು ಅವರ ಕೈಯಾರೆ ಈ ಹಾಡನ್ನ ನಾವು ಲಾಂಚ್ ಮಾಡ್ತಾ ಇದೀವಿ. ದಯವಿಟ್ಟು ಮುಂದೆ ಬರಬೇಕು. ಇದನ್ನ ಬೆಳಗೋದ್ರ ಮೂಲಕ, ಪಂಜ ಹಚ್ಚೋ ಮೂಲಕ ಇದಕ್ಕೆ ಒಂದು ಚಾಲನೆಯನ್ನ ಕೊಡ್ತಾರೆ. ಬರಲಿ ಚಪ್ಪಾಳೆ. ದ ರೈಸ್ ಆಫ್ ಅಶೋಕ ಚಿತ್ರದ ಏಳು ಮಾದೇವ ಹಾಡನ್ನ ಇವತ್ತು ನಾವು ಇಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. BBMPಯ ಪೌರ ಕಾರ್ಮಿಕರು ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ.